ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCD ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ಗುಡ್ ನ್ಯೂಸ್ ಇವತ್ತು. ಅಂತಂದರೆ ಅವಸರ ಆಗ್ತಾ ಇದೆ, ಬಟ್ ಆದರೂ ಕೂಡ ಗುಡ್ ನ್ಯೂಸೇ. ಯಾಕಂತಂದರೆ ಎಲ್ಲನೂ ಡೈರೆಕ್ಟರ್ ಕೂತ್ಬಿಟ್ಟು ನಿಧಾನಕ್ಕೆ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ 40 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಸೊ ಡೈರೆಕ್ಟರ್ ವಿಡಿಯೋ ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಇರ್ತದೆ, ಮೊದಲು ನೋಡಿ. ಸರಿ, ಈ ಗಾಳಿ ಏನಪ್ಪ ಅಂದರೆ UGCET ಮೂರನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂದರೆ ಆಪ್ಷನ್ ಇಂಟರ್ ಲಿಂಕು ಬಿಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಮೆಡಿಕಲು, ಡೆಂಟಲು, ಆಯುಷ್ ಎಲ್ಲನೂ ಕೂಡ ಸೇರಿಬಿಟ್ಟೆ ಲಿಂಕ್ ಬಂದೈತೆ. ಈ ಒಂದು ಲಿಂಕ್ ಥ್ರೂ ಏನು ಮಾಡ್ಬೋದು ಅಂತಂದರೆ ನೀವು ಆರಾಮ್ಸೆಗೆ ಹೋಗಿಬಿಟ್ಟು ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಂತಂದರೆ ಇನ್ ಕೇಸ್ ರೀಅರೇಂಜ್ ಮಾಡ್ಬೋದು, ಆ್ಯಂಡ್ ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡಬಹುದು. ಸೊ ಲಿಂಕ್ ಅಂತೂ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಆ್ಯಕ್ಟಿವ್ ಇದೆ, ಆರಾಮ್ಸೆಗೆ ಮಾಡಿರಿ. ಓಕೆ, ಸೊ ಇದು ಒಂದು ವಿಚಾರ. ಈಗ ಮೇನಾಗಿ ನಾನು ಥಿಂಗ್ಸ್ ಏನು ಹೇಳಕ್ಕೆ ಬಂದಿದ್ದೆಪ್ಪ ಅಂತಂದರೆ, ಸೊ ಇಲ್ಲಿ ಕಾಣಿಸ್ತಿದೆ. ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಸೂಚನೆಗಳು ಅಂತ ಇದ್ದಾವೆ ನಿಮಗೆ. ಈ ಸೂಚನೆಗಳು ಅಂತಂದು ಹೋಗ್ತೀನಿ. ಸೂಚನೆಗಳಂತ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಸೂಚನೆಗಳು ಎಲ್ಲನೂ ಕೂಡ ಡೀಟೇಲಾಗಿ ಒಂದೊಂದಾಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಓಕೆ, ಸೊ ಇಲ್ಲಿ ಸೂಚನೆಗಳಂತ ಏನು ಕೊಟ್ಟಾರೆ ನೋಡಿ. ಈ ಒಂದು ಸೂಚನೆಗಳಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೊಂದು PDF ಓಪನ್ ಆಗ್ತದೆ. ಇದ್ರ ಎಲ್ಲನೂ ಕೂಡ ಕೊಟ್ಟವ್ರೆ. ಓಕೆ, ಸೊ ಈ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಯಾರೆಲ್ಲ ಪೇಮೆಂಟ್ ಮಾಡಬೇಕು, ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದವರು, ಅಂತಂದರೆ ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಬಂದರೂ ಸಹಿತ ಅಂದರೆ ಅಂಥ ಹುಡುಗರು ನೀವೇನೋ ಥರ್ಡ್ ರೌಂಡ್ಗೆ ಇಂಟ್ರೆಸ್ಟ್ ಇದೆ, ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ 10,000 ಕಟ್ಟಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಈ 10,000 ರೂಪಾಯಿ ಸುಮ್ಮನೆ ಏನಾಗಲ್ಲ, ವಾಪಸ್ ನಿಮ್ಗೆ ಯಾವ್ದಾದ್ರು ಸೀಟ್ ಸಿಕ್ತರೆ ಅದಕ್ಕೆ ಫೀಸ್ ಅಡ್ಜಸ್ಟ್ಮೆಂಟ್ ಆಗ್ತದೆ. ನೆಕ್ಸ್ಟ್ ನೋಡಿ, ಎರಡನೇ ಸುತ್ತಿನಲ್ಲಿ ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿರೋ ಅಭ್ಯರ್ಥಿಗಳು 10,000 ರೂಪಾಯಿ ಪಾವತಿಸಲು ಈಗಾಗಲೇ ಸೂಚಿಸಲಾಗಿತ್ತು. ಇನ್ ಕೇಸ್ ನೀವು ಏನಾದರೂ ಮಾಡಿಲ್ಲಪ್ಪ ಅಂತಂದರೆ ಅಂಥ ಸ್ಟೂಡೆಂಟು ಆ್ಯಂಡ್ ಎರಡನೇ ಸುತ್ತಿನಲ್ಲಿ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸ್ತಿರುವ, ಅಂದರೆ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಎರಡೂ ಕೂಡ ಏನು ಕೂಡ ಮಾಡಿಲ್ಲ ಅಂತಂದರೆ ನೀವು ಕೂಡ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಬೇಕು. ಕಾಸ್ಟ್ ಆ್ಯಂಡ್ ಡಿಪಾಸಿಟನ್ನು ಪಾವತಿಸಲು ಎಲ್ಲ ಅಭ್ಯರ್ಥಿಗಳು ಮೂರನೇ ಸುತ್ತಿಗೆ ಆಪ್ಷನ್ಸ್ಗಳನ್ನು ಮಾರ್ಪಡಿಸಿಕೊಳ್ಳಲು ಅಥವಾ ಅನು ಮಾಡಿಕೊಳ್ಳಲಾಗ್ತದೆ. ಆ್ಯಂಡ್ ಅಂದರೆ ಥರ್ಡ್ ರೌಂಡಿಗೆ ಟೋಟಲ್ ಏನಪ್ಪ ಅಂದರೆ ಎಡಿಟ್ ಮಾಡ್ಲಿಕ್ಕೆ ಬಿಡ್ತಾರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಮಾಡೋರಿಗೆ. ನೆಕ್ಸ್ಟ್ B ಬಂದ್ಬಿಟ್ಟು ಮೂರನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ ಎಂಟ್ರಿ ಮಾಡುವ ಕುರಿತು ಎಲ್ಲ ಥರದ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಾರೆ. 1ನೇ ಪಾಯಿಂಟ್ ಬಂದ್ಬಿಟ್ಟು ಮೂರನೇ ಸುತ್ತಿನ ಸೀಟು ಹಂಚಿಕೆ ಲಭ್ಯ ಇರುವ ತಾತ್ಕಾಲಿಕ ಸೀಟ್ಗಳನ್ನು ಪ್ರಾಧಿಕಾರ ವೆಬ್ಸೈಟ್, ಅಂದರೆ ಸದ್ಯಕ್ಕೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ಜಸ್ಟ್ ನಿಮಗೆ ಒಂದು ಟೆಂಪ್ರವರಿ ಅನ್ನೋದು ಬಿಟ್ಟಾರೆ. ನೆಕ್ಸ್ಟ್ ಸೀಟ್ಗಳ ಲಭ್ಯತೆ ಕುರಿತು ನವೀಕರಣಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನ್ನು ಪರಿಶೀಲಿಸುತ್ತಿರಲು ಸೂಚಿಸಲಾಗ್ತದೆ. ಅಂದರೆ ಯಾಕಂದರೆ ಕೆಲವೊಂದು ಟೈಮ್ ಏನಾಗ್ತದೆ, ಸೀಟ್ ಕ್ಯಾನ್ಸಲೇಷನು, ಮುಡುಗೋಲು ಹಾಕಿಕೊಳ್ಳಬಹುದಾದ ಹೊಸದಾಗಿ ಸೇರ್ಪಡೆಗೊಳ್ಳುವಂಥ ಎಲ್ಲ ಸೀಟ್ಗಳು ಅವಾಗ ಮಾಡ್ತಾರೆ, ಪ್ರಕಟಿಸಿರ್ತಾರೆ. ನೆಕ್ಸ್ಟು ಇದಲ್ಲದ ಸೀಟು ಹಂಚಿಕೆ ಸಮಯದಲ್ಲಿ ಉದ್ಭವಿಸುವಂಥ ಪರಿಣಾಮವಾಗಿ ಸೀಟ್ಗಳು, ಅಂದರೆ ಇಲ್ಲಿ ಏನಪ್ಪ ಟೋಟಲ್ ಹೇಳ್ತದೆ ಅಂದರೆ, ಈಗ ಬಿಟ್ಟಿರ್ತಕ್ಕಂಥ ಸೀಟು ಜಸ್ಟ್ ಒಂದು ಸೀಟ್ ಮೆಟ್ರಿಕ್ಸ್ ಒಂದು ಟೆಂಪ್ರರಿ ಆಗಿದೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನಿಮಗೆ ಕೆಲವೊಂದು ಹುಡುಗರು ಮುಡುಗೋಲು ಹಾಕಿದ್ದು, ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದು, ಮತ್ತು ಅಲ್ಲೆಲ್ಲ ಸೀಟ್ಗೆ ಬರ್ತಾ ಇರ್ತಾವೆ, ಅವನು ಕೂಡ ಪ್ರಕಟಿಸ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 4ನೇ ಪಾಯಿಂಟು, ಅಭ್ಯರ್ಥಿಗಳು ಆಪ್ಷನ್ಸ್ ಎಂಟ್ರಿ ಲಿಸ್ಟ್ನಲ್ಲಿ ಅನಗತ್ಯ ಆಯ್ಕೆಗಳು ಇದೆ ಎಂದು ನಿರ್ಧರಿಸಿದರೆ ಅಭ್ಯರ್ಥಿಯು ಪೋಷಕರೊಡನೆ ಸಮಾಲೋಚಿಸಿ ತೆಗೆದು ಹಾಕಬಹುದು. ಅಂತಂದರೆ ಇನ್ ಕೇಸ್ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅದರ ಕೆಲವೊಂದಿಷ್ಟು ಯಾವುದೋ ಸೀಟ್ಗಳು ಬೇರೆ ಇತ್ತು ಅಂತಂದರೆ ನೀವು ಅದನ್ನ ಡಿಲೀಟ್ ಕೂಡ ಮಾಡ್ಕೋಬೋದು. ಡಿಲೀಟ್ ಮಾಡಬೇಕು, ಬೇಡ ಅಂತಂದರೆ ಮಾತ್ರ ಡಿಲೀಟ್ ಮಾಡಿ, ಸುಮ್ಮನೆ ಡಿಲೀಟ್ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ನೆಕ್ಸ್ಟು ಮೂರನೇ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಯ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟ್ಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಅಂದರೆ ಈಗೊಂದು ಏನಿದೆ ರ್ಯಾಂಕ್ ಮೇಲೆ ಏನು ಸೀಟ್ 3ನೇ ರೌಂಡಿಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೋ ಅದಾದ ನಂತರ ನೆಕ್ಸ್ಟ್ ನಿಮಗೆ ಯಾವುದೇ ರೀತಿಯಾಗಿ ಸೀಟ್ ಅಲಾಟ್ಮೆಂಟು ಏನು ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಬೇರೆ ಸೀಟ್ ತೊಗೊಳಕ್ಕೆ ನೀವು ಯಾವುದೇ ರೀತಿ ಎಲಿಜಿಬಿಲಿಟಿ ಇರಲ್ಲ. ನೆಕ್ಸ್ಟ್ ನೋಟ್ ಅಂತ ಕೊಟ್ಟವ್ರೆ, ಗಮನಿಸಿ. ಮೂರನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳು ಆಯ್ಕೆ ಮಾಡಲು ಅವಕಾಶ ಇರೋದಿಲ್ಲ. ಅಂದರೆ ನಿಮಗೆ ಫಸ್ಟ್ ರೌಂಡಿಗೆ ಸೆಕೆಂಡ್ ರೌಂಡು ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ 1, 2, 3, 4 ಅಂತ ಚಾಯ್ಸ್ ಯಾವ ರೀತಿ ಕೊಡ್ತಿದ್ರು, ಈ ಸರ್ತಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟ್ಗೆ ಪ್ರವೇಶವನ್ನು ಪಡೆಯಬೇಕು. ಆದ್ದರಿಂದ ಅಭ್ಯರ್ಥಿಗಳು ಮತ್ತು ಪೋಷಕರು ತಮಗೆ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ಆದ್ಯತಾ ಕ್ರಮದಲ್ಲಿ ದಾಖಲಿಸಬೇಕು. ಅಂದರೆ ಯಾವುದೊಂದು ಸೀಟ್ ಸಿಕ್ತಪ್ಪ ಥರ್ಡ್ ರೌಂಡ್ ಅಂತಂದ್ರೆ ಆ ಸೀಟ್ಗೆ ಅಡ್ಮಿಷನ್ ಆಗಲೇಬೇಕು. ಹಂಗಾಗಿ ನಿಮ್ಗೆ ಯಾವ ಸೀಟ್ಗಳು ಅವ್ನು ಬೇಕು ಮಾತ್ರ ಇಟ್ಕೊಂಡು ರಿಮೈನಿಂಗ್ ಎಲ್ಲ ಕೂಡ ಡಿಲೀಟ್ ಮಾಡ್ಕೊಂಬಿಡಿ. ಯಾಕಂದರೆ ಮೆರಿಟ್ ಆಧಾರದ ಮೇಲೆ ಹಾಗೂ ಅಭ್ಯರ್ಥಿಗಳು ದಾಖಲಿಸುವ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡೋದರಿಂದ ಯಾವುದೇ ಕಾರಣಗಳನ್ನು ನೀಡದೆ ಹಂಚಿಕೆಯಾದ ಕಾಲೇಜಿಗೆ ಪ್ರವೇಶವನ್ನು ಪಡೆಯಬೇಕು. ಹಂಚಿಕೆಯಾದ ಸೀಟು ನಿರಾಕರಿಸುವಂತಿಲ್ಲ. ಅಂದರೆ ಸೀಟ್ ಯಾವ ಸಿಕ್ತೋ ಅಡ್ಮಿಷನ್ ಆಗಲೇಬೇಕು. ನೆಕ್ಸ್ಟ್ ಮೂರನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಶುಲ್ಕ ಪಾವತಿಸಲು ಅಥವಾ ಕಾಲೇಜಿನ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಂಥ ಅಭ್ಯರ್ಥಿಗೂ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಮುಂದಿನ 3 ವರ್ಷಗಳವರೆಗೆ ಪ್ರಾಧಿಕಾರದ ಮೂಲಕ ಕೌನ್ಸಿಲಿಂಗ್ ಪಾವತಿಸಲು ಅವಕಾಶ ಇರೋದಿಲ್ಲ. ಅಂದರೆ ನೀವು ಸೀಟ್ ಸಿಗೂ ಸಹಿತ ನೀವು ಅಡ್ಮಿಷನ್ ಮಾಡಿಸೋಂಗಿಲ್ಲ ಅಂತ ಬಿಟ್ಟರೆ ನಿಮಗೆ ಕಾನೂನು ಕ್ರಮ ಜರುಗಿಸ್ತಾರೆ. ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಮುಂದೆ ಯಾವುದೇ ರೀತಿ ನೆಕ್ಸ್ಟ್ ಇಯರ್ ನೀವು ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ ಕೇದಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡಲ್ಲ. ನೆಕ್ಸ್ಟ್ D,
ಎರಡನೇ ಸುತ್ತಿನಲ್ಲಿ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳಿಗೆ ನಿರ್ದೇಶನಗಳನ್ನು ಕೊಟ್ಟವ್ರೆ. ಅಂದರೆ ಈಗ ಅಂದರೆ ಸೆಕೆಂಡ್ ರೌಂಡ್ಗೆ ಚಾಯ್ಸ್ 2 ಕೊಡೋಕೆ ಬಂದಿದ್ರಿ, ಪೇಮೆಂಟ್ ಮಾಡಿದ್ರೆ ಅಂತ ಒಂದು ಸ್ಟೂಡೆಂಟು. ಮೂರನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ಆಸಕ್ತಿ ಇದ್ದಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ಸೇರಿಸಬಹುದು. ಅಂದರೆ ಈಗಾಗಲೇ ಆಪ್ಷನ್ಸ್ ಇರ್ತವೆ, ಅಂದರೆ ಒಂದು 10ನೇ ಕ್ಲಾಸ್ ಸಿಕ್ಕಿತ್ತು ನಿಮಗೆ ಚಾಯ್ಸ್ 2 ಕೊಟ್ಟಿದ್ರೆ ಅಂತಂದರೆ ರಿಮೈನಿಂಗ್ ಕೆಳಗಡೆ ಡಿಲೇಟ್ ಆಗಿರ್ತವೆ. ಆ್ಯಂಡ್ ಅವು ಕೂಡ ಹೊಸದಾಗಿ ಆ್ಯಡ್ ಮಾಡ್ತೇನೆ ಅಂತಂದರೆ ಹೊಸದಾಗಿ ಆ್ಯಡ್ ಕೂಡ ಮಾಡ್ಬೋದು. ಆ್ಯಂಡ್ ಬೇರೆನೂ ಕೂಡ ಅಂದರೆ ಈಗ ಬೇರೆ ಒಂದು ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು. ಇದೊಂದು ಗುಡ್ ನ್ಯೂಸ್ ಎಲ್ಲರಿಗೂ. ಮೂರನೇ ಸುತ್ತಿನ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮಾತ್ರ ತೋರಿಸಲಾಗುವುದು. ಅಭ್ಯರ್ಥಿಗಳು ಹೈಯರ್ ಆರ್ಡರ್ಗಳನ್ನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಅಂದರೆ ಹೈಯರ್ ಆರ್ಡರ್ ಇರ್ತದೆ, ನೀವು ಹೊಸದಾಗಿ ಕೂಡ ಆ್ಯಡ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಅದನ್ನ ಹೇಳ್ತಾ ಇದ್ದಾರೆ ಎಲ್ಲನೂ ಕೂಡ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಈಗ 1 2 3 4 5 ಅಥವಾ 10ವರೆಗೂ ಇತ್ತು, ನಿಮ್ಗೆ 5ನೇ ಕೆಲ ಸಿಕ್ಕಿತ್ತಂದರೆ ಇವೆಲ್ಲನೂ ಕೂಡ ಡಿಲೇಟ್ ಆಗಿರ್ತವೆ. ಆ್ಯಂಡ್ ಇವನು ಕೂಡ ಇವ್ರ ಜೊತೆಗೆ ಮತ್ತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಥವಾ ಫಸ್ಟ್ ರೌಂಡಿಗೆ ನೀವು ಆಬ್ಸೆಂಟ್ ಮಾಡಲಿಕ್ಕೆ ಯಾವುದೂ ಕೂಡ ಕಾಲೇಜಸ್ ಆ್ಯಡ್ ಮಾಡಿದ್ರು ಒಂದೊಂದು ಅವನು ಕೂಡ ಹೊಸದಾಗಿ ಆ್ಯಡ್ ಮಾಡ್ಬೋದು. ನೀವು ಅದೇನು ಕನ್ಸಿಡರ್ ಆಗ್ತದೆ, ನೀವು ಅಪ್ಗ್ರೇಡಿಂಗ್ ಕೊಡಬಹುದು, 6 7 ಆಪ್ಷನ್ಸ್ ಈ ರೀತಿಯೂ ಕೂಡ ಕೊಡಬಹುದು. ಓಕೆ, ಅಂದರೆ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ ಚಾಯ್ಸ್ 2 ಕೊಡೋರಿಗೆ ಸ್ಟೂಡೆಂಟು ಕೂಡ. ನೆಕ್ಸ್ಟ್ ಚಾಯ್ಸ್ 3 ಕೊಟ್ಟವ್ರಿಗೆ ಕೂಡ ಏನಪ್ಪ ಇರ್ತದೆ ನೋಡಿ, ಮೂರನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ಆಸಕ್ತಿ ಇದ್ದಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ಸೇರಿಸಬಹುದು. ನೀವು ಕೂಡ ಚಾಯ್ಸ್ 3 ಕೊಡೋರು ಕೂಡ ಆ್ಯಡ್ ಮಾಡ್ಬೋದು. ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು 10,000 ರೂಪಾಯಿ ಕ್ಯಾಶ್ ಡಿಪಾಸಿಟ್ ಕಟ್ಟಿ ಬಂದಿದ್ರಿ, ನಿಮ್ಗೆ ಏನಾಗ್ತಿದೆ ನೋಡಿ 1 2 3 4 5 6 ಅಥವಾ ಎಲ್ಲೋ ಒಂದು 10ವರೆಗೂ ಕೂಡ ಇತ್ತು. ನಿಮಗೆ 4ನೇ ಕ್ಲಾಸ್ ಸಿಕ್ಕಿತ್ತು, ನೀವು ಚಾಯ್ಸ್ 3 ಕೊಟ್ಟಿದ್ರು, ಇದು ಡಿಲೇಟ್ ಆಗಿರ್ತದೆ. ಇದು ಒಂದು ಡಿಲೇಟ್ ಬಿಟ್ಟು ರಿಮೈನಿಂಗ್ ಎಲ್ಲ ಕಾಲೇಜಸ್ಸು ಇರ್ತವೆ. ಇದ್ರ ಜೊತೆಗೆ ಬೇರೆ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು, ಅಂದರೆ ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ, ಇಷ್ಟು ಚಾಯ್ಸ್ 3 ಬಗ್ಗೆ ಕೂಡ. ಇದು ಕೆಳಗಿನ ವರ್ಗವರ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. 1ನೇ ಸುತ್ತಿನಲ್ಲಿ ಅಥವಾ 2ನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿರುವ, ಅಂದರೆ ಫಸ್ಟ್ ರೌಂಡು ಕೂಡ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಕೂಡ ಸೀಟ್ ಸಿಕ್ಕಿಲ್ಲ. ನೆಕ್ಸ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿರುವ. ಓಕೆ, ಅಂತಂದರೆ ಇದು ಅದೇ ಅಂದರೆ ಫಸ್ಟ್ನೇ ಸುತ್ತಿನ ಅಥವಾ 2ನೇ ಸುತ್ತಿನ ಯಾವುದೇ ಸೀಟು ಹಂಚಿಕೆ ಆಗದಿರುವ, ಮೊದಲನೇ ಮತ್ತು 2ನೇ ಸುತ್ತಿನ ಯಾವುದೇ ಸೀಟು ಹಂಚಿಕೆ ಆಗದಿರುವ ಅಂತ ಅದನ್ನೇ ಕೊಟ್ಟವರಲ್ಲಿ. ನೆಕ್ಸ್ಟು 2ನೇ ಸುತ್ತಿನಲ್ಲಿ ಹಂಚಿಕೆ ಆದ ಸೀಟ್ಗೆ ಯಾವುದೇ ಚಾಯ್ಸ್ ನೀಡದಿರುವ, ಅಂದರೆ ಸೀಟ್ ಸಿಕ್ಕಿತ್ತು ನಮಗೆ, ಬಟ್ ಸೆಕೆಂಡ್ ರೌಂಡ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಕೊಟ್ಟಿಲ್ಲ ನೀವು. ಅಥವಾ ನೀವು ಸೆಕೆಂಡ್ ಅಂದರೆ 2ನೇ ರೌಂಡಲ್ಲಿ ಚಾಯ್ಸ್ 1 ಅಥವಾ ಚಾಯ್ಸ್ 2 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿರಲಿಲ್ಲ. ನೀವು ಫಸ್ಟ್ ಯಾವುದೋ ಸೀಟ್ ಸಿಕ್ಕಿರ್ತದ, ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 1 ಕೊಟ್ಟಿರ್ತಾರೆ, ಬಟ್ ಪೇಮೆಂಟ್ ಮಾಡಿರಲ್ಲ ಅಂತ ಒಂದು ಸ್ಟೂಡೆಂಟು. ಆ್ಯಂಡ್ 2ನೇ ಸುತ್ತಿನಲ್ಲಿ ಚಾಯ್ಸ್ 3 ಆಯ್ಕೆ ಮಾಡಿ ಕ್ಯಾಶ್ ಡಿಪಾಸಿಟ್ ಮಾಡಿರಲ್ಲ ಅಂತಂದರೆ ಇಷ್ಟು ಥರದ ಕ್ಯಾಂಡಿಡೇಟ್ ಸ್ಟೂಡೆಂಟು ಏನು ಮಾಡ್ಬೋದು ಅಂತಂದರೆ, ಈ ಮೇಲ್ಕಂಡ ವರ್ಗದ ಅಭ್ಯರ್ಥಿಗಳು 3ನೇ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ, ಅಂದರೆ ಇಂಥ ಒಂದು ಸ್ಟೂಡೆಂಟ್ ಏನಾದರೂ ಆಸಕ್ತಿ ಇತ್ತಂದರೆ ನೀವು 10,000 ರೂಪಾಯಿ ಕ್ಯಾಶ್ ಡಿಪಾಸಿಟ್ ಕಟ್ಟಿಬಿಟ್ಟು ಈ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೂ ಅಭ್ಯರ್ಥಿ ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬೇಕು. ಬಟ್ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ ಬರಲ್ಲ. ರಿಮೈನಿಂಗ್ KCET ಆ್ಯಂಡ್ ಆಯುಷ್ ಸ್ಟೂಡೆಂಟ್ ಕೂಡ ಬರ್ತದೆ, ಎಕ್ಸೆಪ್ಟ್ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸ್ಟೂಡೆಂಟ್ ಬಿಟ್ಟು ರಿಮೈನಿಂಗ್ ಎಲ್ಲ ಒಂದು ಈ ಥರದ ಸ್ಟೂಡೆಂಟ್ ಎಲ್ಲ ಕೂಡ 10,000 ರೂಪಾಯಿ ಕ್ಯಾಶ್ ಡಿಪಾಸಿಟ್ ಕಟ್ಟಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ 3ನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ಆಸಕ್ತಿ ಇದ್ದಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ಆದ್ಯತೆ ಕ್ರಮದಲ್ಲಿ ದಾಖಲಿಸಬಹುದು, ಅಥವಾ ಅಭ್ಯರ್ಥಿಗಳು ಅಂತಿಮವಾಗಿ ಸಲ್ಲಿಸಿರುವ ಆಪ್ಷನ್ಸ್ ಪಟ್ಟಿಯನ್ನು ತಪ್ಪದೆ ಮುದ್ರಿಸಿ ಇಟ್ಟುಕೊಳ್ಳಬಹುದು. ಎರಡರಲ್ಲಿ ಅದು ಇದ್ರತಕ್ಕಂಥ ಆಪ್ಷನ್ಸ್ಗಳನ್ನ ಅಷ್ಟನ್ನು ಕೂಡ ಒನ್ ಟೈಮು ಲಾಗಿನ್ ಆಗಿ ಅಗ್ರಿ ಕೊಡಲೇಬೇಕು. ಓಕೆ, ನೆಕ್ಸ್ಟ್ 3 ಅಭ್ಯರ್ಥಿಗಳ ಸಾಮಾಜಿಕ ಜವಾಬ್ದಾರಿ ಮತ್ತು ಅಭ್ಯರ್ಥಿಗಳ ಮನವಿ ಅಂತ ಹೆಂಗೆ ಕೊಡಿದ್ರು. ವಿವಿಧ ಕಾರಣಗಳಿಂದ ಇತರ ಸಂಸ್ಥೆಗಳಿಂದ ಅಥವಾ ಕಾಲೇಜುಗಳಿಂದ ಅವರಾಗಿಯೇ ಸೀಟು ಪಡೆಯುವ ಅಥವಾ ಅಭ್ಯರ್ಥಿಗಳು ಪ್ರಾಧಿಕಾರದ ಅಭ್ಯರ್ಥಿಗಳ ನಂತರ ಕಾಲೇಜಿಗೆ ಸೇರಿದ ಅಥವಾ ಕಾಲೇಜಿಗೆ ಸೇರಿದ ನಂತರ ಪ್ರಾಧಿಕಾರದ ಸೀಟು ಬೇಡ ಎಂದು ಬಿಟ್ಟು ಕೊಡುವ ಸೀಟುಗಳು ಖಾಸಗಿ ಆಡಳಿತ ಮಂಡಳಿಗೆ ಕಾನೂನು ಬಾಹಿರ ಲಾಭಕ್ಕೆ ಕಾರಣವಾಗ್ತಾರೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಮೆರಿಟ್ ಪಟ್ಟಿಯಲ್ಲಿ ಇತರೆ ಸಮಾನ ಅಭ್ಯರ್ಥಿಗಳಿದ್ದಾರೆ, ಆದ್ದರಿಂದ ಪ್ರಾಧಿಕಾರದ ಸೀಟು ನಿಮಗೆ ಬೇಡ ಎನಿಸಿದ್ದಲ್ಲಿ ಪ್ರಾಧಿಕಾರದ ಖುದ್ದಾಗಿ ಬಂದು ಸೀಟ್ ರದ್ದುಗೊಳಿಸಿ ಬಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕೆ ಆಗ್ತದೆ. ನಿಮಗೆ ಸೀಟ್ ಅಡ್ಮಿಷನ್ ಆಗಿದ್ರಿ, ನಿಮಗೆ ಬೇಡಪ್ಪ ಅಂತಂದರೆ ಏನು ಮಾಡ್ಕೋಬೋದು ಅಂತಂದರೆ ಆ ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಕೆಗೆ ಹೋಗಬೇಕು. ಖುದ್ದಾಗಿ ಹೋಗ್ಬಿಟ್ಟು ನೀವು KCET ಸ್ಟೂಡೆಂಟ್ ಆಯ್ತು ಅಂದರೆ 5,000 ರೂಪಾಯಿ ತೊಗೊಂತಾರೆ, ನಿಮ್ಮ ಕೇಸ್ ನೀವು ಸ್ಟೂಡೆಂಟ್ ಆಯ್ತು ಅಂದರೆ 10,000 ರೂಪಾಯಿ ತೊಗೊಂತಾರೆ. ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬನ್ನಿ, ಅದು ಬೇರೆಯವ್ರಿಗೆ ಹೋಗ್ತದೆ, ಅದನ್ನ ಹೇಳ್ತಿದ್ದಾರೆ. ನೆಕ್ಸ್ಟು ಸ್ಟೂಡೆಂಟ್ ಯಾರು ಇರ್ಬೋದು, ತನಗೆ ಹಂಚಿಕೆ ಆಗಿರುವ ಕಾಲೇಜು ಸೇರಿಕೊಂಡಿದ್ದು ಆದ ನಂತರ ಆ ಕಾಲೇಜಿಗೆ ಬಿಟ್ಟರೆ ಆತ ಆಕೆಗೆ ಸೀಟನ್ನು ದಿನಾಂಕ 8/9/2025 ಒಳಗೆ ಕೆಗೆ ಬಿಟ್ಟು ಕೊಡಬೇಕು ಅಂತಂದರೆ ಇದೇನಾಗ್ತದೆ ಅಂತಂದರೆ ಬೇರೆಯವ್ರಿಗೆ ಹೋಗ್ತದೆ. ಅಂದರೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಹೇಳ್ತಿದ್ದಾರೆ. ಹೋಗ್ಬಿಟ್ಟು ಎಲ್ಲನೂ ಕೂಡ ಸೀಟ್ ಕ್ಯಾನ್ಸಲೇಷನ್ ನಿಮ್ಗೆ ಯಾವ್ದು ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಕೆಗೆ ಹೋಗಿ 10,000 ರೂಪಾಯಿ ಅಥವಾ 5,000 ರೂಪಾಯಿ ತೊಗೊಂಡು, ಆ್ಯಕ್ಚುಲಿ 5,000 ರೂಪಾಯಿ KCET ಎಲ್ಲನೂ ಕೂಡ ಇರೋ ಸದ್ಯಕ್ಕೆ 5,000 ರೂಪಾಯಿ ತೊಗೊಂಡು ಹೋಗಿ ಸೀಟ್ ಕ್ಯಾನ್ಸಲೇಷನ್ ಆಗ್ತದೆ, ಮಾಡ್ಕೊಂಬನ್ನಿ. ನೆಕ್ಸ್ಟ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಅಂದರೆ 3 ರೌಂಡ್ ಮುಗಿದ ತಕ್ಷಣ ನಿಮಗೆ ಸ್ಟೇ ವೇಕೆನ್ಸಿ ರೌಂಡು ಅಥವಾ ಮಾಪಪ್ ರೌಂಡು ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಓಕೆ, ನೆಕ್ಸ್ಟು ಸೀಟನ್ನು ರದ್ದುಪಡಿಸಿಕೊಳ್ಳೋದು, ಶುಲ್ಕ ಮರುಸಂದಾಯ ಮತ್ತು ಮುಡುಗೋಲು ಹಾಕಿಕೊಳ್ಳುವುದರ ಬಗ್ಗೆ ಕೊಟ್ಟವ್ರೆ ಅಂತಂದರೆ ಇಲ್ಲಿ ಒಂದೊಂದಾಗಿ ಓದ್ತಿ ನೋಡಿ. ಈಗ ಒಬ್ಬ ಯಾವುದೋ ಸ್ಟೂಡೆಂಟ್ ಮೊದಲನೇ ಅಥವಾ 2ನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಸೀಟು ಹಂಚಿಕೆ ಆಗಿರ್ತದೆ, ಆತ ಅಥವಾ ಆಯ್ಕೆ ತನಗೆ ಹಂಚಿಕೆ ಆಗಿರುವ ಕಾಲೇಜಿಗೆ ಸೇರಿಕೊಂಡಿದ್ದು ಆ ನಂತರ 3ನೇ ಸುತ್ತಿಗೆ ಕ್ಯಾಶುವಲ್ ತೆರವು ಹಂತದ ಸುತ್ತಿಗೆ ಇಚ್ಛೆಗಳನ್ನು ನಮೂದಿಸಕ್ಕಾಗಿ ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕಿಂತ ಮೊದಲು ತಮ್ಮ ಸೀಟನ್ನು ಬಿಟ್ಟು ಕೊಟ್ಟರೆ ರದ್ದುಪಡಿಸಿಕೊಳ್ಳಲು ಇಚ್ಛಿಸಿದ ಪಕ್ಷದಲ್ಲಿ ಕಾರ್ಯನಿರ್ವಾಹಕ ಏನು ಮಾಡ್ತಾರೆ ಅಂತ ನಿರ್ದೇಶಕ ಕೇವಲ 5,000 ರೂಪಾಯಿ ಮಾಡ್ತಾರೆ. ಆದರೆ
ಮತ್ತೇನು ಕೊಡಕ್ಕೆ ಹೊಂಟವ್ರು ಅಂದರೆ ಈಗ ಏನಪ್ಪ ಅಂತಂದರೆ ಯಾವುದೋ ಸೀಟ್ ಸಿಕ್ಕೈತೆ ನಿಮಗೆ, ಆ ಸೀಟ್ ಬೇಡ ಅಂತಂತಂದರೆ ಈ 3ನೇ ರೌಂಡ್ ಮುಗಿಯೋಕ್ಕಿಂತ ಮುಂಚೆಗೆ ನೀವೇನಪ್ಪ ಸೀಟ್ ಬಿಟ್ಕೊಡ್ತೀವಿ ಅಂತಾರೆ, ನಿಮ್ಗೆ ಏನು ಮಾಡ್ತಾರೆ, ಕೇವಲ 5,000 ರೂಪಾಯಿ ದಂಡ ಅಷ್ಟೇ ಕಟ್ತಾರೆ. ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನ ಯಾವುದೇ ಡಿಸಿಪ್ಲಿನ್ ಅಥವಾ ಇಂಜಿನಿಯರಿಂಗ್ ಹೊರತುಪಡಿಸಿ ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಹೊರತುಪಡಿಸಿ ಯಾವುದೊಂದು ಸೀಟ್ ಸಿಕ್ಕಿತಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಸೀಟು ಹಂಚಿಕೆಯಾಗಿದ್ದು ಮತ್ತು ಆತ ಅಥವಾ ಆಕೆ ತನಗೆ ಹಂಚಿಕೆಯಾಗಿರುವ ಕಾಲೇಜಿಗೆ ಸೇರಿಕೊಂಡಿರಲಿ ಅಥವಾ ಇಲ್ಲದಿರಲಿ ತನಗೆ ಹಾಗೆ ಹಂಚಿಕೆಯಾಗಿರುವ ಸೀಟನ್ನು 3ನೇ ಅಥವಾ ಕ್ಯಾಶುವಲ್ ತೆರವುವಂಥದ್ದು ಸುತ್ತು ಮುಗಿದ ನಂತರ ಬಿಟ್ಟು ಕೊಡಲು ಇಚ್ಛಿಸಿದ ಪಕ್ಷದಲ್ಲಿ ಕಾರ್ಯನಿರ್ವಾಹಕ ಅಭ್ಯರ್ಥಿ ಅಂದರೆ ನಿರ್ದೇಶಕರು ಏನು ಮಾಡ್ತಾರೆ ಅಂತಂದರೆ ಪೂರ್ತಿ ಶುಲ್ಕವನ್ನು ಮುಟ್ಕೊಳ್ಳೋ ಹಾಕ್ತಾರೆ. ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾಕೆ ಹೇಳ್ತಿಲ್ಲ, ಅವ್ರದ್ದು ಕೂಡ ಇದೆ ಪಿಕ್ಚರ್ ಬಾಕಿ. ಯಾಕಂತಂದರೆ ಈಗ ಇಂಜಿನಿಯರಿಂಗ್ ಹೊರತುಪಡಿಸಿ ಬೇರೆ ಯಾವುದೋ ಒಂದು ಸ್ಟೂಡೆಂಟ್ ಇರ್ತಾರೆ, ನೀವು ಬಿಫೋರ್ 8 ಅಂತಂದ್ರೆ ಈಗ 8ನೇ ತಾರೀಕು ಒಳಗಡೆ ನೀವೇನಾದರೂ ಹೋಗಿ ಕೇಳಿದವ್ರಿಗೆ ಮಾಡಿದ್ರೆ ಅಂದರೆ 8ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ನೀವೇನಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಕೇವಲ 5,000 ರೂಪಾಯಿ ತೊಗೊತಾರೆ. ಓಕೆ, ಅರ್ಥ ಮಾಡ್ಕೊರೆ, 5,000 ರೂಪಾಯಿ ತೊಗೊತಾರೆ. ಇಲ್ಲ ನಾನೇನು ಗೊತ್ತಿರಲಿಲ್ಲ ಬಿಟ್ಟೆ ಅಂತ ಅಂದ್ಕೊಂಡ್ಬಿಟ್ಟು ನೀವು 8ನೇ ತಾರೀಕು ಮುಗಿದಾದ ನಂತರ ಏನಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕಂತ ಹೋದರೆ ಏನಪ್ಪ ಆಗ್ತದೆ ಅಂತಂದರೆ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಕೋರ್ಸಸ್ಗಳು ಏನು ಮಾಡ್ತಾರೆ, ನಿಮ್ಮ ಕೋರ್ಸ್ ಫೀಸ್ ಎಷ್ಟಿದೆ ಅದೆಲ್ಲನೂ ಕೂಡ ಮುರ್ಕೊತಾರೆ, ಅಂದರೆ ಮುಟ್ಕೊಳಕ್ಕಂತಾರೆ. ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾಕೆ ಅಂತ ಹೇಳ್ತಿದ್ದಾರೆ, ಅವರು ಕೂಡ ಹೇಳ್ತೀನಿ ಯಾಕೆ ಬಿಟ್ಟಿದ್ದಾರೆ ಅಂತಂದ್ರೆ ಹೇಳ್ತೀನಿ. ಓಕೆ, ಅವ್ರಿಗೆ ಏನಪ್ಪ ಆಗ್ತದೆ ಅಂದರೆ 3ನೇ ಸುತ್ತಿನಲ್ಲಿ ಕ್ಯಾಶುವಲ್ ತರುವಂಥದ್ದಲ್ಲಿ ಸುತ್ತಿನಲ್ಲಿ ಹಂಚಿಕೆ ಆಗಿರುವ ಅಂದರೆ ಇಂಜಿನಿಯರ್ ಹೊರತುಪಡಿಸಿನೇ ಸೀಟನ್ನು ಬಿಟ್ಟು ಕೊಡೋ ವಿದ್ಯಾರ್ಥಿ ಸಂದಾಯ ಅಥವಾ ವಿದ್ಯಾರ್ಥಿನಿ ಸಂದಾಯ ಮಾಡಿರುವ ಪೂರ್ತಿ ಶುಲ್ಕವನ್ನು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಮುಟ್ಕೋಲು ಹಾಕಿ ಕೇಳ್ತಾರೆ. ಅದನ್ನ ಹೇಳಿದಾರೆ. ಇಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾಕೆ ಈ ಥರ ಕೊಟ್ಟಿದ್ದಾರಪ್ಪ ಅಂತಂದರೆ ಇದೆ. ಓಕೆ, ಅವರು ಕೂಡ ಇಲ್ಲ ಅಂತಲ್ಲ, ಇದೆ ಹೇಳ್ತೀನಿ. ಅವ್ರಿಗೇನಪ್ಪ ಆಗ್ತದೆ, ಈಗ ಸೀಟ್ 2020 ಈ ದಂಡ ಪಾವತಿಸುವ ನಿಯಮ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. ದಂಡ ಅಂದರೆ ಪಾವತಿಯಿಂದ ವಿನಾಯಿತಿ ಯಾವುದೇ ವರ್ಗದ ಅಭ್ಯರ್ಥಿಗಳಿಗೆ ಅನ್ವಯಿಸೋದಿಲ್ಲ. ಅಂತಂದರೆ ಆ ಕ್ಯಾಸ್ಟು ಈ ಕ್ಯಾಸ್ಟ್ ಅಂತ ಅಲ್ಲ, ಎಲ್ಲರಿಗೂ ಕೂಡ ಸಮಾನ ಇದು. ಓಕೆ, ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾಕೆ ನಾನು ಬಿಟ್ಟೆ, ಅವ್ರು ಯಾಕೆ ಹೇಳ್ತಿಲ್ಲ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ ಇಲ್ಲಿ ಕೊಟ್ಟಾರ ನೋಡಿ, ಇದು ಅಂದರೆ ರೂಲ್ಸ್ ಪ್ರಕಾರ ಅವ್ರು ಏನು ಹೇಳ್ತಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜು ಅಥವಾ ಸಂಸ್ಥೆ ಯಾವುದೇ ಕೋರ್ಸ್ಗೆ ಸೀಟು ಹಂಚಿಕೆ ಆದ ಅಭ್ಯರ್ಥಿ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ ಆಗಿರ್ಬೋದು, ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾವುದೇ ಒಂದು ಕೋರ್ಸ್ ನೀವು ಸೀಟ್ ಸಿಕ್ಕಿರ್ತದ ಅಂದರೆ ಕ್ಯಾಶುವಲ್ ತರುವಂಥದ್ದು ಸುತ್ತು ಮುಗಿದ ನಂತರ ಅಂದರೆ ಈಗ ಥರ್ಡ್ ರೌಂಡ್ ಮುಗೀತು, ನೆಕ್ಸ್ಟು ನೀವು ಕ್ಯಾಶುವಲ್ ತರುವ ಅಂತಂದರೆ ಎಲ್ಲ ರೌಂಡು ಕೂಡ ಮುಗಿದಾದ ನಂತರ ಅಂದರೆ 8ನೇ ತಾರೀಕು ಮುಗಿದಾದ ನಂತರ ನೀವೇನಪ್ಪ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕಂತ ಹೋದರೆ ಸರ್ಕಾರವು ನಿಗದಿಪಡಿಸಿರುವ ಇಂಜಿನಿಯರಿಂಗ್ ಶುಲ್ಕ ಎಷ್ಟು, ಈಗ ಫಾರ್ ಎಕ್ಸಾಂಪಲ್ 1,21,000 ಯಾವುದೊಂದು ಕಾಲೇಜ್ ಇದೆ, ಅದಕ್ಕೆ ಅದರ ಜೊತೆಗೆ ಶುಲ್ಕದ 5 ಪಟ್ಟು ದಂಡವನ್ನು ಕಡ್ಡಾಯವಾಗಿ ಎಲ್ಲ ವರ್ಗದ ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಸಂದಾಯ ಮಾಡಬೇಕು. ಈ 1,21,000 ಇತ್ತು, ನೀವು 8ನೇ ತಾರೀಕು ಒಳಗಡೆ ಹೋಗಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿಲ್ಲ ನಾವು, ಅದಾದ ನಂತರ ನನಗೆ ಬೇಡಪ್ಪ ನಮಗೆ ಇದ್ರ ಕೇಸ್ ಅವಸರ ಬೇರೆ ಅಡ್ಮಿಷನ್ ಮಾಡ್ಸ್ಕೊತೀನಿ, ಇದು ಈ ಕೋರ್ಸೇ ಬೇಡ ಅಂತ ಏನಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂತಂದರೆ ನಿಮಗೆ 5 ಪಟ್ಟು ಆಗ್ತದೆ, ನೆನ್ಪಿಟ್ಕೋರಿ. ಸೊ ಹಂಗಾಗಿ ಈಗಲೇ ಹೋಗ್ಬಿಟ್ಟು 8ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊರಿ, 5,000 ರೂಪಾಯಿ ಅಷ್ಟೇ ಕಟ್ಟಾಗುತ್ತೆ ನಿಮ್ಮದು. ಓಕೆ, ಸೊ ಹಂಗೆ ಅದನ್ನ ಕೊಟ್ಟವ್ರೆ, ಇದಿಷ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಾರೆ. ಓಕೆ, ಎಲ್ಲನೂ ಕೂಡ ಒನ್ ಟೈಮ್ ನೀವು ಕೂಡ ಇನ್ನೊಂದು ಟೈಮ್ ಓದಂಗಿದ್ರೆ ಓದ್ಕೋರಿ. ಆ್ಯಂಡ್ ನಿಮ್ಗೆ ಈಗ ಆಪ್ಷನ್ ಎಂಟ್ರಿ ಅಂತ ಬಿಟ್ಟದ್ರ ಆಪ್ಷನ್ ಎಂಟ್ರಿ ಏನಾದರೂ ಚೇಂಜ್ ಎಡಿಟ್ ಏನಾದರೂ ಮಾಡೋದಿತ್ತು ಅಂತಂದರೆ ಇದೇ ಒಂದು ಲಿಂಕಲ್ಲಿ ಕೊಟ್ಟಿದ್ರು ನೋಡಿ, ಇದೇ ಒಂದು ಲಿಂಕಲ್ಲಿ ಹೋಗಿಬಿಟ್ಟು ನೀವೇನು ಮಾಡ್ಕೊಬೋದು ಅಂತಂದರೆ ಎಲ್ಲನೂ ಕೂಡ ಏನು ಮಾಡ್ಬೋದು, ಈಗ ಲಾಗಿನ್ ವಿತ್ ಸೀಟ್ ನಂಬರ್ ಹಾಕ್ಕೊಂಡು ಸೇಮ್ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ಯಾವ ರೀತಿ ಹೋಗಿದ್ದು ನೋಡ್ರಿ, ಲಾಗಿನ್ ವಿತ್ ಸೀಟ್ ನಂಬರ್ ಹಾಕ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಸೀಟ್ ನಂಬರು, ಕ್ಯಾಪ್ಚರ್ ಕೋಡ್ ಹಾಕಿ ಅದಾದ ತಕ್ಷಣ ಪೇಸ್ ರೆಕಗ್ನಿಷನ್ ತೊಗೊಂಡು ಆಪ್ಷನ್ ಪೇಸ್ ಬರ್ತಾಯಿತ್ತು. ಸೇಮ್ ಆ್ಯಸ್ ಯೂಶುವಲ್ ನಿಮ್ಗೆ ಯಾವ ರೀತಿ ಹೇಳ್ತಿದ್ವಿ ನಾವು ಲೈವ್ ಡೆಮೋ ಮಾಡಿ ತೋರಿಸಿದ್ವಿ, ಸಿಕ್ಕಾಪಟ್ಟೆ ಲೈವ್ ಡೆಮೋ ಮಾಡಿಬಿಟ್ಟಿದ್ದೀವಿ. ಬೇಕಂತಂದ್ರೆ ಲೈವ್ ಡೆಮೋ ಇನ್ನೂ ಬೇಕಾದ್ರೆ ಒನ್ ಟೈಮ್, ಯಾಕಂದರೆ ನಾವು ಫಸ್ಟ್ ರೌಂಡ್ಗೆ ಯಾವ ರೀತಿ ಲೈವ್ ಡೆಮೋ ಮಾಡಿದ್ದೆ ಆ ಒಂದು ಲಿಂಕ್ನ ಅಂದರೆ ನಾವು ಫಸ್ಟ್ ರೌಂಡ್ಗೆ ಲೈವ್ ಡೆಮೋ ಮಾಡಿರ್ತೀವಿ, ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊರಿ. ಆಯಿತಾ, ಸರಿ ಕೊಂಡ್ರು. ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.